ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಹಳೆ ಬೆಂಗಳೂರು ಮೈಸೂರು ರಸ್ತೆಯನ್ನ ಬೆಸಿತಕ್ಕಂಥ ಕಣ್ವ ಅಡ್ರಸ್ತೆಗೆ ಅಲ್ಲಿ ಎಕ್ಸ್ಪ್ರೆಸ್ ವೇಗೆ ಓಪನ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಚನ್ನಪಟ್ಟಣಕ್ಕೆ ಅಲ್ಲೊಂದು ಓಪನ್ ಕೊಡಿ, ಬೈರಾಪಣ್ಣ ಹತ್ರ ಒಂದು ಓಪನ್ ಕೊಡಿ, ಅದನ್ನ ಕೊಡೋದ್ರಿಂದ ರಾಮನಗರ ಚನ್ನಪಟ್ಟಣಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ನನಗೆ ಫೋನ್ ಮಾಡಿದ್ರು. ಇವತ್ತು ಒಂದು ಅಧಿಕಾರಿಗಳು ಬರ್ತಾರೆ ಬನ್ನಿ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಲ್ಲದೆ ಕಣ್ವಾದಲ್ಲಿ ಟೂರಿಸಮ್ಗೆ ಅನುಕೂಲ ಆದರೆ, ರಸ್ತೆ ಓಪನ್ ಆದರೆ ಬಹಳಷ್ಟು ಜನ ಪ್ರವಾಸಿಗಳು ಬರ್ತಾರೆ. ಈಗ ಹಂತ ಹಂತವಾಗಿ ಯಾರಿಗೆ ಟೆಂಡರ್ ಆಗಿದೆ ಆ ಕಾಂಟ್ರಾಕ್ಟ್ರು ಈಗ ಪ್ರಾರಂಭ ಮಾಡ್ತೀನಿ ಜನವರಿ 15ಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಸರ್ಕಾರದಿಂದ ಏನೆಲ್ಲ ಅವ್ರಿಗೆ ಪರ್ಮಿಷನ್ಗಳು ಬೇಕು ಅದನ್ನು ಕೊಡಿಸೋ ಕಡೆ ಅವ್ರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಉದ್ದೇಶ ಒಂದೇ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅಂತೇಳಿ. ಬಹುಶಃ 2026ರಲ್ಲಿ ಸಂಪೂರ್ಣವಾಗಿ ಕಣ್ವ ಪ್ರವಾಸಿಗರಿಗೆ ತೆರೆದುಕೊಳ್ತದೆ. ಮೂಲಭೂತ ಸೌಲಭ್ಯಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ಸುಸಜ್ಜಿತವಾದಂಥ ಸ್ನಾನಗೃಹ ಮತ್ತು ಟಾಯ್ಲೆಟ್ ಫೆಸಿಲಿಟಿನೂ ಕೂಡ ಮಾಡ್ತಾ ಇದ್ದೀವಿ. ಹೀಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋ ಕಡೆ ನಮ್ಮ ಶಕ್ತಿ ಮೀರಿ ನಾವೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದು ಅವರು ಟೆಂಡರ್ ಆಗಿರೋ ತೀರ್ಮಾನ ಮಾಡಬೇಕು. ಈಗ ಪ್ರವಾಸಿಗರಿಗೆ, ಅದರಲ್ಲೂ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮಾಡೋದು ದೃಷ್ಟಿಯಿಂದ ಏನೆಲ್ಲ ಅನುಕೂಲ ಆಗಬೇಕು ಪ್ಲಾನ್ ಮಾಡ್ತೀವಿ. ಬಹುಶಃ ಮುಂದಿನ ದಿನಗಳೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಬೆಂಗಳೂರು ನಗರದಲ್ಲಿ ಇಷ್ಟೊಂದು ದೊಡ್ಡ ಕೆರೆ ಯಾವುದೂ ಇಲ್ಲ. ಬೆಂಗಳೂರು ನಗರಕ್ಕೆ ಕೂಗಳತಿನಲ್ಲಿ ಸುಮಾರು ಒಂದು 15-20 ನಿಮಿಷ ಜರ್ನಿನಲ್ಲಿ ಸಿಗ್ತಕ್ಕಂಥ ಕೆರೆ ಕಣ್ವ ಜಲಾಶಯ. ಭಾಳ ದೊಡ್ಡ ಜಲಾಶಯ, ಯಾವಾಗಲೂ ನೀರಿರ್ತದೆ. ಅದೊಂಥರ ಬ್ಯಾಲೆನ್ಸಿಂಗ್ ರಿಸರ್ವರು. ಅದ್ರ ಮುಖಾಂತರ ಮಾಗಡಿ ರಾಮನಗರ ಕೂಡ ನಾವು ನೀರನ್ನು ಲಿಫ್ಟ್ ಮಾಡ್ತೀವಿ. ಈಗ ನಮಗೆ ಮುಂದಿನ ದಿನಗಳಲ್ಲಿ ಅಲ್ಲಿ ಹೆಚ್ಚಿಗೆ ಯಾವಾಗಲೂ 365 ದಿವಸ ನೀರಿರೋದ್ರಿಂದ ಆ ಒಂದು ಜಲಕ್ರೀಡೆಗೆ ಅನುಕೂಲ ಆಗುತ್ತೆ. ಅದ ದೃಷ್ಟಿಯಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಟೂರಿಸಂ ಮಿನಿಸ್ಟ್ರು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಬರಲಿಕ್ಕೆ. ಅವರು ಕೂಡ ಬರ್ತಾರೆ. ಇನ್ನೊಂದು 2-3 ತಿಂಗಳಲ್ಲಿ ಒಂದು ವ್ಯವಸ್ಥೆ ಆಗ್ತದೆ.